ಇವತ್ತು ನಾವು ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು ಪಾಠದಲ್ಲಿ ವಿದ್ಯುತ್ ಮಂಡಲದ ಸಂಕೇತಗಳನ್ನು ತಿಳಿದುಕೊಳ್ಳೋಣ. ಏನು ವಿದ್ಯುತ್ ಮಂಡಲದ ಸಂಕೇತಗಳು ತಿಳಿದುಕೊಳ್ಳೋಣ. ಸರಳ ವಿದ್ಯುತ್ ಮಂಡಲದಲ್ಲಿ ಏನೆಲ್ಲ ಇರ್ತವೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಹೋಗೋಣ. ಈಗ ಮೊದಲಿಗೆ ಈ ಸಾಲಿನಲ್ಲಿ ಜೋಡಿಸಿರ್ತಕ್ಕಂಥವು, ಈ ಸಾಲಿನಲ್ಲಿ ಇರ್ತಕ್ಕಂಥವೆಲ್ಲ ಸೆಲ್ಗಳು ಅಂದರೆ ವಿದ್ಯುತ್ ಕೋಶಗಳು. ಯಾವ ಥರದ ವಿದ್ಯುತ್ ಕೋಶಗಳಿದ್ದಾವೆ ಅಂತೇಳಿ ನಾವಿಲ್ಲಿ ಜೋಡಿಸಿದ್ದೀವಲ್ಲ. ಈಗ ಮೊದಲನೇದು ಶುಷ್ಕ ಕೋಶ, ಈ ಥರದ್ದಿದ್ದಾವೆ. ಇದು ಒಂದು ರೀತಿಯ ಸೆಲ್ಲು, ಇದು ಲಿಥಿಯಂ ಸೆಲ್ಲು, ಮತ್ತು ಇದು ಸೋಲಾರ್ ಸೆಲ್ಲು, ಇದು ಮೊಬೈಲ್ಗಳಲ್ಲಿ ಬಳಸ್ತಕ್ಕಂಥ ಸೆಲ್, ಬ್ಯಾಟ್ರಿ ಸೆಲ್. ನೆಕ್ಸ್ಟ್ ಬಲ್ಬ್ಗಳನ್ನು ನೋಡೋಣ. ಬಲ್ಬ್ಗಳು ಈಗ ಇಲ್ಲಿ LED ಬಲ್ಬ್ಗಳು ಇದೆ. ಕಲರ್ ಕೂಡ ವೈಟು, ರೆಡ್ಡು ಮತ್ತು ಯೆಲ್ಲೋ ಕಲರ್ ಮತ್ತು ಈ ಥರದ ಬಲ್ಬ್ ಕೂಡ ಇದೆ. ನಮ್ಮದು LED ಬಲ್ಬ್ ಕೂಡ ಇದೆ. ಇವೆಲ್ಲ ಏನು ಮಾಡುತ್ತೆ, ವಿದ್ಯುತ್ ಪ್ರವಾಹವನ್ನು ತೋರಿಸ್ತದೆ. ನೆಕ್ಸ್ಟ್ ನಮ್ಮ ಹತ್ರ ಸ್ವಿಚ್ಗಳಿದೆ. ಸ್ವಿಚ್ಗಳು ಚಿಕ್ಕದು, ದೊಡ್ಡದು, ಪ್ಲಗ್ ಮತ್ತು ಬ್ಯಾಟ್ರಿ. ಹಾಗೆಯೇ ಇಲ್ಲಿ ತಂತಿಗಳು, ತಾಮ್ರದ ತಂತಿಗಳು, ನೆಕ್ಸ್ಟ್ ಅಲ್ಯೂಮಿನಿಯಂ ತಂತಿಗಳು ಮತ್ತು ಫ್ಯೂಸ್ ಇದೆ, ಮೋಟಾರ್ಗಳಿದೆ, ವಿದ್ಯುತ್ ಬೆಲ್ ಇದೆ. ಇದು ವಿದ್ಯುತ್ ಕಾಂತವನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ವಿದ್ಯುತ್ ಪ್ರವಾಹವನ್ನು ತೋರಿಸ್ತಕ್ಕಂಥದ್ದು. ಇಲ್ಲಿ ನಮಗೆ ನಿರ್ವಾತದಲ್ಲಿ ಅಂದರೆ ವ್ಯಾಕ್ಯೂಮಲ್ಲಿ ಯಾವ ರೀತಿ ಸೌಂಡ್ ಕೇಳಿಸ್ತದೆ ಅಂತ ತೋರಿಸ್ಲಿಕ್ಕೆ. ಇವೆಲ್ಲ ವಿದ್ಯುತ್ ಮೋಟಾರ್ಗಳು, ಬೇರೆ ಬೇರೆ ಫ್ಯಾನು ಮತ್ತು ವಿದ್ಯುತ್ ವಾಹಕ, ಗ್ರಾಫೈಟ್ ಮತ್ತು ದಿಕ್ಸೂಚಿ. ಇಲ್ಲಿ ಒಂದು ಭೂಕಂಪ ಮಾಪನ, ಅಂದರೆ ಭೂಕಂಪ ಆದಾಗ ನಮ್ಗೆ ಯಾವ ರೀತಿ ಬಲ್ಬ್ ಬೆಳಗುತ್ತೆ ಅಂತ ತೋರಿಸಿದ್ದೀವಿ. ನೋಡಿ, ಈ ದಿನ ನಾವು ಸರಳ ವಿದ್ಯುತ್ ಮಂಡಲವನ್ನು ಅರ್ಥ ಮಾಡ್ಕೊಳ್ಳೋಣ. ಸರಳ ವಿದ್ಯುತ್ ಮಂಡಲದ ಚಿತ್ರವನ್ನು ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ. ಅದರಲ್ಲಿ ಬ್ಯಾಟ್ರಿ, ಸ್ವಿಚ್ ಮತ್ತು ಬಲ್ಬ್ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಇದನ್ನೇನಂತಾರೆ ಹೇಳಿ? ಬ್ಯಾಟ್ರಿ, ಬಲ್ಬ್, ಸ್ವಿಚ್ ಮತ್ತು ತಂತಿ. ಈಗ ಇದರಲ್ಲಿ ಬ್ಯಾಟ್ರಿಯಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಭಾಗ ಏನಿದೆ ಅದನ್ನು ನಾವು ರೆಡ್ ಕಲರ್ಲಿ ಇಲ್ಲಿ ಪಾಸಿಟಿವ್ ಕೊಟ್ಟಿದ್ದೀವಿ. ನೆಗೆಟಿವ್ ಏನಿದೆ, ನೆಗೆಟಿವ್ನ ಸ್ವಿಚ್ಗೆ ಕೊಟ್ಟಿದ್ದೀವಿ. ಈಗ ಸ್ವಿಚ್ ಆಫಲ್ಲಿದೆ, ಸ್ವಿಚ್ ಆಫ್ ಆಗಿದೆ. ಸರಿಯಾ? ಸ್ವಿಚ್ ಆಫ್ ಆಗಿದ್ದಾಗ ಈ ದೀಪ ಬೆಳಗೋದಿಲ್ಲ. ಸ್ವಿಚ್ ಆನ್ ಮಾಡೋಣ. ನೋಡಿ, ಇದು ದೀಪ ಬೆಳಗ್ತದೆ. ಸರಿಯಾ? ಸ್ವಿಚ್ ಆಫ್ ಮಾಡಿದ್ರೆ ಅದು ನಿಂತೋಗ್ತದೆ. ನಾನು ಸರಳ ವಿದ್ಯುತ್ ಮಂಡಲವನ್ನು ತೋರಿಸುತ್ತಿದ್ದೇನೆ. ಇದರೊಳಗೆ ಏನಿದೆ ಅಂದರೆ ಒಂದು ಬ್ಯಾಟರಿ, ಒಂದು ಬಲ್ಬ್, ಒಂದು ಸ್ವಿಚ್, ಆಮೇಲೆ ತಂತಿ. ಇದು ರೆಡ್ ಕಲರ್ ಧನಾಗ್ರ, ಬ್ಲ್ಯಾಕ್ ಕಲರ್ ಋಣಾಗ್ರ. ಈ ಸ್ವಿಚ್ ಆಫ್ ಆಗಿದ್ದಾಗ ದೀಪ ಬೆಳಗುವುದಿಲ್ಲ. ಸ್ವಿಚ್ ಆನ್ ಆದಾಗ ದೀಪ ಬೆಳಗುತ್ತದೆ. ಈ ದಿನ ವಿಜ್ಞಾನ ವಿದ್ಯುತ್ ಮಂಡಲದಲ್ಲಿ ಅವಾಹಕ ಪರೀಕ್ಷೆ ಮಾಡೋಣ ಬನ್ನಿ. ಫಸ್ಟು ಪ್ಲಾಸ್ಟಿಕ್. ಇದರಿಂದ ವಿದ್ಯುತ್ ಮೂಲಕ ಹರಿಯುತ್ತದೆ, ನೋಡೋಣ ಬನ್ನಿ. ಇದರಿಂದ ವಿದ್ಯುತ್ ಹರಿಯುವುದಿಲ್ಲ, ಅದಕ್ಕೆ ದೀಪ ಬೆಳಗುವುದಿಲ್ಲ. ನೆಕ್ಸ್ಟ್ ಇದು ಅವಾಹಕ. ಇನ್ನೊಂದು ದೊಡ್ಡದು ಪ್ಲಾಸ್ಟಿಕ್. ಇದರಿಂದ ಹರಿಯುತ್ತದೆ ವಿದ್ಯುತ್, ಇದರಿಂದನೂ ಹರಿಯುವುದಿಲ್ಲ. ಇದು ಅವಾಹಕ. ಈಗ ಇದು ಅಲ್ಯೂಮಿನಿಯಂ. ಇದರಿಂದ ವಿದ್ಯುತ್ ಹರಿಯುತ್ತದೆ, ಅದಕ್ಕೆ ದೀಪ ಬೆಳಗುತ್ತದೆ. ಇದು ವಾಹಕ. ನೆಕ್ಸ್ಟ್ ಇನ್ನೊಂದು ಗ್ರಾಫೈಟ್. ಇದರಿಂದ ಹರಿಯುತ್ತದೆ, ನೋಡೋಣ ಬನ್ನಿ. ಇದರಿಂದನೂ ಹರಿಯುತ್ತದೆ, ಇದು ವಾಹಕ. ಈ ದಿವಸ ವಿದ್ಯುತ್ ಕಾಂತೀಯ ಪರಿಣಾಮಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಒಂದು ದಿಕ್ಸೂಚಿಯನ್ನು ತೆಗೆದುಕೊಂಡಿದ್ದೇವೆ. ಒಂದು ಅಯಸ್ಕಾಂತ ತಾಂಡು ಹಿಂಗಂದು ಹಿಡಿದಾಗ
ದಿಕ್ಕನ್ನು ಬದಲಿಸುತ್ತದೆ. ತಂತಿಯಿಂದ ಮೂಲಕ ದಿಕ್ಕು ಹರಿಯುತ್ತದೆ, ನೋಡೋಣ ಬನ್ನಿ. ದಿಕ್ಕನ್ನು ಬದಲಿಸುತ್ತದೆ ತಂತಿಯಿಂದ. ಈ ದಿವಸ ವಿದ್ಯುತ್ತಿಂದ ಫ್ಯಾನನ್ನು ತಿರುಗಿಸುವುದು, ನೋಡೋಣ ಬನ್ನಿರಿ. ಪಾಸಿಟಿವ್ ಕೊಟ್ಟಾಗ ನೆಗೆಟಿವ್ ಕೊಟ್ಟಾಗ ಫ್ಯಾನ್ ತಿರುಗುತ್ತದೆ. ಈ ದಿನ ನೀರಿನಿಂದ ವಿದ್ಯುತ್ ಹರಿಯುತ್ತದೆ, ನೋಡೋಣ ಬನ್ನಿರಿ. ನೀರಿನಿಂದ ವಿದ್ಯುತ್ ಹರಿಯುತ್ತದೆ. ನಾವು ಈ ದಿನ ವಿದ್ಯುತ್ ಗಂಟೆ ಹೇಗೆ ಕೆಲಸ ಮಾಡುತ್ತದೆ, ನೋಡೋಣ ಬನ್ನಿ.